ಕೂಡ್ಲಿಗಿಯಲ್ಲಿ ನಡೆದ ತಾಲೂಕು ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ಡಾ ಎನ್.ಟಿ. ಶ್ರೀನಿವಾಸ್ ಮಾತನಾಡಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರಿ ಸೌಲಭ್ಯಗಳು ಸಮರ್ಪಕವಾಗಿ ತಲುಪಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ಇದನ್ನೆಲ್ಲ ತುಂಬ ಇದ್ದಾವೆ. ಸೊ ಅದಕ್ಕೆಲ್ಲ ಈಗ ಹೆಚ್ಚುವರಿ ಅನುದಾನದಲ್ಲಿ ಇನ್ನೇನು ಇಟ್ಕೊಂಡಿದ್ವಿ ಮತ್ತು ಇನ್ನೇನಾಗಬೇಕು ಅನ್ನೋದು ಎಲ್ಲ ಸೆಕ್ಷನ್ ವೈಸ್ ನಮ್ಗೆ ಡೀಟೇಲ್ಸ್ ಬೇಕಂತ ಹೇಳಿದ್ದೆ. ಈಗೆಲ್ಲ ರೆಡಿ ಇಟ್ಕೊಂಡಿದ್ದೀರಾ? ನೀವೆಲ್ಲ ಕೊಟ್ಟಿದ್ದೀರಾ? ಸಬ್ಮಿಟ್ ಮಾಡಿದ್ದೀರಲ್ವಾ? ನಿಮ್ಮ ಸೆಕ್ಷನ್ ಓಕೆ. ನಿಮ್ಮದು ಮೆಡಿಕಲ್ ಎಷ್ಟು ಎಸ್ಟಿಮೇಷನ್ ಮಾಡಿದಿರಿ? ಎಷ್ಟು ಅಲ್ಲ, ಎಷ್ಟು ಲಕ್ಷ ಎಸ್ಟಿಮೇಷನ್ ಆಗಿದೆ ನಿಮ್ಮದು? 6 ಲಕ್ಷ. ಎಲ್ಲ ನಿಮ್ಮ ಸೂಚನೆ ಕಂಪ್ಲೀಟ್ ಆಗುತ್ತಾ? ನಾವು ಇನ್ನೊಂದ್ಸರಿ ಹೋದಾಗ ಜನರು ತೋರಿಸ್ಬಾರ್ದು. ನನಗೆ ನೋಡಿ, ಒಂದು ಕುಡಿಯೋ ನೀರಿದ್ದು ಕರೆಂಟ್ ಇದ್ದು ಆಯ್ತಾ, ಒಂದು ಪ್ರಾಬ್ಲಮ್ ಸಾಲ್ವ್ ಅಂದರೆ 90% ಅದಕ್ಕೆ ಸೊಲ್ಯೂಷನ್ ಸಿಗ್ಬೇಕು. ಮತ್ತೆ ಅದೇ ಜೋತಾಡ್ತಾ ಇರೋದು, ಬೆಡ್ ಆಗಿರೋದು ಕಂಬಗಳು ಮತ್ತು ಮನೆ ಮೇಲೆ ವೈರ್ ಹೋಗಿದೆ ಅಂತೇಳಿ ಅವೇ ಮತ್ತೆ ರಿಪೀಟ್ ಆಗ್ಬಾರ್ದು. ಮತ್ತೆ ಈಗ ಇನ್ನೊಂದು ವರ್ಷಕ್ಕೆ ನೆಕ್ಸ್ಟ್ ಅನುದಾನ ಅಂತೇಳಿ ಅದನ್ನೇ ಹೇಳಿ ಮುಂದಕ್ಕೆ ತರಬಾರ್ದು ಆಯ್ತಾ. ನೀವು ಒಂದು ಲೈನ್ಮೆಂಟ್ ಕಳಿಸಿದಿರೋ ಇಲ್ಲ ನೀವೇ ಹೋಗಿ ನೋಡ್ಕೊಂಡು ಬಂದಿದ್ದೀರೋ, ಒಟ್ಟಲ್ಲಿ ಸೆಕ್ಷನ್ ವೈಸು ತುಂಬ ನೋಡಿ, ಸಿಸ್ಟಮ್ ತುಂಬ ಚೆನ್ನಾಗಿದೆ. ಆದರೆ ಒಳ್ಳೆ ರೀತಿಯಲ್ಲಿ ಡಿಸಿಪ್ಲಿನ್ ಆಗಿ ಆರ್ಗನೈಸ್ಡ್ ಆಗಿ ನೀವು ಅದನ್ನು ನಮಗೆ ಅಪ್ಡೇಟ್ ಮಾಡಬೇಕು ಆಯ್ತಾ. ನಿಮ್ಮ ಸೆಕ್ಷನ್ ಆಫೀಸರ್ ಇರ್ತೀರಿ, ನಿಮ್ಮ ಸೆಕ್ಷನಲ್ಲಿ ನಿಮ್ಮ ಲಿಮಿಟಲ್ಲಿ ಏನಿದಾರೋ ನೀವು ಕಂಪ್ಲೀಟ್ ಆಗಿ ನಮಗೆ ಬೇಕು. ಈ ವರ್ಷ ನಾನು ನಿಮಗೆ ಡೆಡ್ಲೈನ್ ಆಯ್ತಾ, ಸೆಪ್ಟೆಂಬರ್ ಒಳಗೆ ನಿಮ್ಗೆ ಏನೇನು ಕೆಲಸಗಳು ಬಾಕಿ ಇದಾವೋ ಆಯ್ತಾ, ಇದೆಲ್ಲರೂ ನೆಕ್ಸ್ಟ್ ನಾವು SCPT ಅಟ್ಲೀಸ್ಟ್ ರೆಗ್ಯುಲರ್ ಆಗಿ ಟ್ರಾನ್ಸ್ಫರ್ ಮೀಟರ್ಸ್ ಕೊಡೋದಕ್ಕೆ ನಾವು ಏನಾದರೂ ಪ್ರಯತ್ನ ಮಾಡ್ತೀವಿ. ಹೌದು, ಇಲ್ಲಾಂತಂದ್ರೆ ಇದು ಮುಗಿಯೋದಿಲ್ಲ ನೋಡಿ. ಈಗ ನಿಮಗೆಲ್ಲ ಗೊತ್ತಿದೆ, ಎಲ್ಲ ಕಡೆನೂ ಅತಿ ಹೆಚ್ಚು ಲಿಂಕ್ ಲೈನ್ಸ್ ಮಾಡಿಸಿ ಟ್ರಿಪ್ ಆಗೋದೆಲ್ಲ ತಪ್ಪಿಸ್ತಾ ಇದ್ದೀವಿ. ಮತ್ತೆ ತುಂಬ ಕಡೆ ಕಂಬಗಳು, ವೈರ್ಗಳು ಇನ್ನೂ ಈಗ ನಾನು ತುಂಬ ಕಡೆ ಅದಕ್ಕೋಸ್ಕರ ನಾವು ತುಂಬ ನಿಮಗೆ ಹೇಳ್ತಾ ಇದ್ವಿ. ಎಲ್ಲ ಹೋದಾಗ ಫೋಟೋ ಹಾಕ್ತೀವಿ. ಬಿಟ್ಟು ತುಂಬ ನಾವು ಹೋಗ್ದಿರೋ ಕಡೆ ಕೂಡ ತುಂಬ ಇದ್ದಾವೆ. ಹೆಕ್ಟಾರ್ದು ಆಯ್ತಾ, ಹೆಕ್ಟಾರ್ದು ಸಿಕ್ಕಲ್ಲದಲ್ಲಿ ಮಾಡಿದ್ರ ಅವತ್ತು ನೋಡ್ಕೊಂಬಂದ್ವಿ. ಕಂಬದ್ದಾಯ್ತು. ಓಕೆ, ಈಗ ಮೊದಲನೇದಾಗಿ ನಾವು ದಿನ ಬೆಳಗ್ಗೆ ಅಂದರೆ PRD, MI, ತಾಲೂಕು ಆಫೀಸು, ಪೊಲೀಸ್, ಪಂಚಾಯತ್ ಜೊತೆ ಜಾಸ್ತಿ ಮಾತಾಡ್ತೀವಿ. ಆಯ್ತಾ, ಅತಿ ಹೆಚ್ಚು ಫೋನ್ಗಳು ಸ್ಟಾರ್ಟಿಂಗಲ್ಲಿ ಬರ್ತಿದ್ದು ಹೆಲ್ತ್ ಬಂದು, ಆಸ್ಪತ್ರೆಗೊಂದು, ಮತ್ತು ನಿಮ್ಮ ಕರೆಂಟಿಂದ ಪ್ರಾಬ್ಲಮ್. ಸೊ ಅದು ಈಗ ಸಿಗ್ನಿಫಿಕೆಂಟಾಗಿ ರಿಡ್ಯೂಸ್ ಆಗಿದೆ ಆಯ್ತಾ. ಸೊ ಅದಕ್ಕೆ ನೀವು ಅಷ್ಟು ಸರ್ವಿಸ್ ಕೊಟ್ಟಿದ್ದೀರಾ ಅನ್ನೋದು ಒಂದು ವೆರಿ ಗುಡ್ ಪಾಸಿಟಿವ್ ಮೂವ್ ಆಯ್ತಾ. ಸೊ ನಮ್ಮ ತಾಲೂಕಿನ ಪರವಾಗಿ ಎಲ್ಲ ನಮ್ಮ ಸೆಕ್ಷನ್ ಆಫೀಸರ್ಸ್ಗೆ, ನಿಮಗೆ ಮತ್ತೆಲ್ಲ ಸಿಬ್ಬಂದಿಗಳಿಗೆ ನಾವು ಯಾಕೆಂದರೆ ಎಲ್ಲ ಇಟ್ಸ್ ವೆರಿ ಈಸಿ. ಯಾಕೆಂದರೆ ತುಂಬ ರಿಸ್ಕ್ ಜಾಬ್, ಬೇರೆ ಥರ ಅಲ್ಲ ಅದು. ಯಾಕೆಂದರೆ ಎಲ್ಲಂದ್ರೆ ಎಲ್ಲಿ ನಿಮಗೆ ಕಟ್ಟಾಗಿರ್ತದೆ ಬೈಲು, ಎಲ್ಲಿ ತೊಂದರೆ ಆಗಿರ್ತದೆ ಅಂತೇಳಿ ಸಡನ್ನಾಗಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಬಟ್ ನಿರಂತರವಾಗಿ ಫೋನ್ಗಳು ಬರ್ತಾ ಇರ್ತವೆ. ಯಾಕೆಂದರೆ ನೀರು, ಕರೆಂಟು ವೆರಿ ಬೇಸಿಕ್ ಥಿಂಗ್. ಇವೆಲ್ಲ ಉಷ್ಣ ಪ್ರದೇಶಗಳು ಫ್ಯಾನ್ ಇಲ್ಲದೆ ಇರೋಕ್ಕಾಗಲ್ಲ, ಮತ್ತು ಕರೆಂಟ್ ಇಲ್ಲದೆ ಇರೋಕ್ಕೆ ವಾಸ ಮಾಡೋಕ್ಕಾಗದೇ ಇಲ್ಲ. ಸೊ ಬೇಸಿಕ್ ಥಿಂಗ್ ಇರೋದ್ರಿಂದ ನಿಮಗೆ ಸ್ವಲ್ಪ ಹೆಚ್ಚು ಒತ್ತಡ ಇರ್ತದೆ. ಅದೇ ರೀತಿ ಆರೋಗ್ಯಕ್ಕೂ ಕೂಡ 3 ಭಾಳ